ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಶ್ವೇತಾ. ಈ ವಿಡಿಯೋದಲ್ಲಿ ನಾನು ನಮ್ಮನೇಲಿ ಮಾಡಿದಂಥ ಆಯುಧ ಪೂಜೆ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಏನೇನೆಲ್ಲ ಪೂಜೆ ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ನಾನು ದೇವ್ರ ಮನೇಲಿ ದೇವ್ರ ಪೂಜೆನ ಮಾಡಿಕೊಂಡು ನಂತರ ಆಯುಧಗಳನ್ನೆಲ್ಲ ಪೂಜೆ ಮಾಡ್ಕೊಂಡ್ವಿ. ಆಯುಧ ಪೂಜೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ರು. ಇವಾಗಿನ ಆಯುಧಗಳಂದರೆ ನಾವು ಮನೆಯಲ್ಲಿ ಬಳಸೋವಂಥ ಆಯುಧಗಳೇ, ಅದನ್ನೇ ಇಟ್ಟು ಪೂಜೆ ಮಾಡೋದು. ಗಾಡಿಗಳು, ಕಾರು, ಮನೇಲಿ ಬಳಸೋ ವಸ್ತುಗಳನ್ನ ಇಟ್ಟೇ ಪೂಜೆ ಮಾಡ್ತಾ ಇರೋದು. ಅದೇ ಥರ ನಾವು ನಮ್ಮ ಮನೇಲಿರೋ ಅಂಥ ಕೆಲವೊಂದು ವಸ್ತುಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಫಸ್ಟ್ ನಾನು ದೇವ್ರ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು, ದೇವ್ರ ಪೂಜೆ ಆದಮೇಲೆ ನಾನು ಯಾವ ಆಯುಧಗಳಿಗೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ನೋಡಿ, ನನ್ನ ಮಗ ದಸರಾ ಹಾಲಿಡೇಸ್ಗೆ ಊರಲ್ಲಿದ್ದ. ಅವನಮ್ಮ ನಂದು ಟಾಯ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿ ಅಂತ ಹೇಳಿಕ್ಕೆ ಅವ್ನ ಟಾಯ್ಸ್ ಎಲ್ಲ ತೊಗೊಂಡು ಜೋಡಿಸಿ ಮಾಡ್ತಾ ಇರೋದು. ನನ್ನ ಮಗನ ಟಾಯ್ಸಲ್ಲೇ ಒಂದು ಆಯುಧ ಇದೆ ನೋಡಿ, ಅದೇ ಕತ್ತಿ ಗುರಾಣಿ. ಮನೆಗಳಲ್ಲಿ ಆಯುಧ ಪೂಜೆ ಅಂದರೆ ಫ್ರಿಡ್ಜ್ಗೆ, ವಾಷಿಂಗ್ ಮೆಷಿನ್ಗೆ, ಓವನ್ಗೆ, ಸ್ಟವ್ಗೆ, ಪ್ಯಾನ್ಸ್ಗೆ ಇದಕ್ಕೆ ಪೂಜೆ ಮಾಡಿದ್ರೆ ಆಯುಧ ಪೂಜೆ ಮುಗೀತು ಅಂತ. ಆಯುಧ ಪೂಜೆ ಮಾಡಬೇಕಾದ್ರೆ ಟೂಲ್ಸ್ ಇಡೋದು, ಕೀಗಳನ್ನ ಇಡೋದು, ಫ್ಯಾನು, ಫ್ರಿಡ್ಜು, ವಾಷಿಂಗ್ ಮಿಷನ್ಗೆ ಪೂಜೆ ಮಾಡೋದು ಎಲ್ಲ ಕಾಮನ್ನು. ಈ ಥರ ಬುಕ್ಸ್ನ ಜೋಡಿಸಿ ಇಡೋದೇ ನನಗೆ ವಿಶೇಷ ಅಂತ ಅನಿಸುತ್ತೆ. ಇಲ್ಲಿ ನಾನು ನನ್ನ ಮಗ ಚೆನ್ನಾಗಿ ಓದಲಿ, ಅವ್ನು ಚೆನ್ನಾಗಿ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಅವ್ನ ಬುಕ್ಸ್ನ ಇಟ್ಟು ಪೂಜೆ ಮಾಡಿದ್ದೀನಿ. ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಆಯುಧಗಳಿಗೆ ಪೂಜೆ ಮಾಡ್ತಾಯಿದ್ದೀನಿ. ಜೀವ ಇಲ್ಲದೆ ಇರೋ ವಸ್ತುಗಳ ಆಗಿರ್ಬೋದು, ಆದರೆ ನನಗೆ ಜೀವನ ಕೊಟ್ಟಿರೋ ವಸ್ತುಗಳು ಇವೆಲ್ಲ. ನನ್ನ ಮಷಿನ್ಸು, ಇದು ಓವರ್ಲಾಕ್ ಮಷೀನು, ಜಿಗ್ಜಾಗ್ ಮಷೀನು, ಸಿವಿಂಗ್ ಮಷೀನ್ ಎಲ್ಲ ಇದೆ ನನ್ನ ಹತ್ರ. ನನಗೆ ಜೀವನ ಕೊಟ್ಟಿರೋ ನನ್ನ ಆಧಾರ ಅಂತಲೇ ಹೇಳ್ಬೋದು. ಈ ಐರನ್ ಬಾಕ್ಸ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ತೀನಿ. ಈ ಒಂದು ಐರನ್ ಬಾಕ್ಸಿಂದ ನನಗೆ ಎಷ್ಟು ಜನದ ಜೊತೆ ಬೆರೆಯೋ ಅವಕಾಶ ಸಿಕ್ಕಿದೆ, ಎಷ್ಟು ದುಡಿಮೆ ಆಗ್ತಾಯಿದೆ, ಯಾವ್ಯಾವ ಥರ ಜನನೆಲ್ಲ ಮೀಟ್ ಮಾಡ್ತಿದ್ದೀನಿ, ನನಗೇನೇ ಹೆಸರು ಬರ್ತಾಯಿದೆ, ನಾನೇನೇ ಮಾಡ್ತಾಯಿದ್ರು ಪ್ರತಿಯೊಂದು ಈ ಐರನ್ ಬಾಕ್ಸಿಂದನೇ. ಬಿಕಾಸ್ ನಾನು ಸ್ಯಾರಿ ಪ್ಲೀಟಿಂಗ್ ಮಾಡೋದ್ರಿಂದ ನನಗೆ ಈ ಐರನ್ ಬಾಕ್ಸು ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ನಾನು ಫೀಲ್ ಮಾಡೋದು. ನಾವು ಯೂಸ್ ಮಾಡೋ ಒಂದು ಪಿನ್ನು ಕೂಡ ನಮಗೆ ಆಯುಧನೇ. ಬಿಕಾಸ್ ಅದಿಲ್ಲದೆ ನಮ್ಮ ಕೆಲಸನೇ ನಡೆಯಲ್ಲ. ನಾನು ಅದಕ್ಕೆ ಇಲ್ಲಿ ನಾನು ಯೂಸ್ ಮಾಡೋ ಎಲ್ಲ ಥಿಂಗ್ಸ್ನೂ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಮನೇಲೆಲ್ಲ ಪೂಜೆ ಮುಗಿಸಿ ನೆಕ್ಸ್ಟು ನಾವು ಕೆಳಗಡೆ ಕಾರು, ಗಾಡಿಗಳನ್ನ ಪೂಜೆ ಮಾಡೋಕ್ಕೆ ಹೋಗಿದ್ವಿ. ಇದು ನಮಗೆ ಓಡಾಡೋಕ್ಕೆ, ನಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡೋಕ್ಕೆ ಯೂಸ್ ಮಾಡುವಂಥ ಆಯುಧಗಳು. ಈ ಆಯುಧಗಳು ಇಲ್ಲದೆ ಮನುಷ್ಯನ ಜೀವನ ಸ್ವಲ್ಪ ಕಷ್ಟ. ನಮ್ಮ ಕಾರಿಗೆ ಆಯುಧ ಪೂಜೆ ತಂದು 2 ದಿವಸಕ್ಕೆ 1 ವರ್ಷ ಕಂಪ್ಲೀಟ್ ಆಗಿದೆ. ನಾವು ಈ ಕಾರ್ ತೊಗೊಂಡು 1 ವರ್ಷ ಆಯ್ತು ಅಂತ ಅನಿಸೋದೇ ಇಲ್ಲ, ಆಲ್ರೆಡಿ 1 ವರ್ಷ ಆಗೋಗ್ಬಿಟ್ಟಿದೆ. ಇಲ್ಲೂ ನನ್ನ ಮಗನ ಸೈಕಲ್ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಮ್ಗೆ 2 ಗಾಡಿ, ಕಾರು ಎಲ್ಲ ಪೂಜೆ ಮಾಡಿ ನಮ್ಮ ಪೂಜೆನ ಮುಗಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಒಂದು ಫೋಟೋ ತಗೊಂಡು ನೆಕ್ಸ್ಟ್ ಗಾಡಿಗಳನ್ನ ಮೂವ್ ಮಾಡಿ ಆಯುಧ ಪೂಜೆನ ಮುಗಿಸಿದ್ವಿ. ನಾನು ಹಬ್ಬಕ್ಕೆ ಅಂತ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ಲು ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ನಮ್ಮ ಊರಿಗೆ ಹೊರಟ್ವಿ.
ಊರಿಗೆ ಹೊರಟ ದಾರಿಲಿ ಸೌತೆಕಾಯಿ ತೊಗೊಂಡು ತಿನ್ಕೊಂಡು ಹೋದ್ವಿ. ಚಿಕ್ಕ ವಯಸ್ಸಿಂದ ಸೌತೆಕಾಯಿ ಅಂದರೆ ಭಾಳ ಇಷ್ಟ. ಅದೇನೋ ಗೊತ್ತಿಲ್ಲ, ಎಷ್ಟು ತಿಂದರೂ ತಿನ್ಬೇಕು ಅನಿಸ್ತಾ ಇರುತ್ತೆ. ಸೊ ಸೌತೆಕಾಯಿ ತೊಗೊಂಡು ತಿನ್ಕೊಂಡು ನಮ್ಮೂರು ರೀಚ್ ಆದ್ವಿ. ಅದ್ವಿಕ್, ಇದೆಲ್ಲ ನಿಂದ? ನೆಕ್ಸ್ಟ್ ನಾವು ನಮ್ಮ ಚಿಕ್ಕಪ್ಪಂದು ಹಿಟ್ಟಿನ ಗೇಣಿ ಪೂಜೆಗೆ ಹೋಗಿದ್ವಿ. ಹಿಟ್ಟಿನ ಗೇಣಿ ಮೀನ್ಸ್ ಫ್ಲೋರ್ ಮಿಲ್. ಇದು ಸುಮಾರು ಒಂದು 40 ವರ್ಷದ ಹಳೆ ಇದೆ. ಇದನ್ನು ನಮ್ಮ ಚಿಕ್ಕಪ್ಪನೇ ನೆಚ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಾವು ಚಿಕ್ಕವರಿದ್ದಾಗಿನ ಜೊತೆಲಿದ್ದಾಗಿನ ಇದೆ. ಇವಾಗ ನಮ್ಮ ಚಿಕ್ಕಪ್ಪ ಇದೆಲ್ಲ ಮೇಂಟೈನ್ ಮಾಡ್ಕೊಂಡು ಅವರು ನೋಡ್ಕೊತಿದ್ದಾರೆ. ನಾನು ಈ ಮಷಿನ್ ಮನೆಗೆ ತುಂಬ ದಿವಸ ಆಗಿತ್ತು, ನೋಡೇ ಇರಲಿಲ್ಲ. ಅದೇ ಎಲ್ಲ ನೋಡ್ತಾ ಇದ್ದೆ. ಇದು ರಾಗಿ ಬೀಸೋದು ಮತ್ತು ಖಾರ ಸಾಂಬಾರು ಹಾಕೋದು ಎಲ್ಲ ಸಪ್ರೇಟ್ ಇದೆ. ರಾಗಿ ಮಾಡೋ ಮಿಷಿನ್ ಇದೆ. ಮಷಿನ್ ಪೂಜೆ ಜೊತೆ ನಮ್ಮ ಅಣ್ಣ ಟ್ರ್ಯಾಕ್ಟ್ರ್ ಪೂಜೆನೂ ಅಲ್ಲೇ ಮಾಡಿ ಮುಗಿಸ್ತಾರೆ ವರ್ಷನೂ. ಪೂಜೆ ಮುಗಿಸ್ಕೊಂಡು ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.